ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಕಾಲವು ಸ್ಥಿರವಲ್ಲ, ಅದು ಒಂದು ಚಕ್ರದಂತೆ ಸುತ್ತುತ್ತಲೇ ಇರುತ್ತದೆ. ಈ ಕಾಲಚಕ್ರವನ್ನೇ 4 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವನ್ನೇ ನಾವು 4 ಯುಗಗಳು ಅಥವಾ ಚತುರ್ಯುಗಗಳು ಎನ್ನುತ್ತೇವೆ. ಧರ್ಮದ ಏರಿಳಿತದ ಆಧಾರದ ಮೇಲೆಯೇ ಈ ಯುಗಗಳನ್ನು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಎಂದು ಕರೆಯುತ್ತೇವೆ. ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಹೋದಂತೆ ಮನುಷ್ಯನ ಆಯಸ್ಸು, ಎತ್ತರ, ಬುದ್ಧಿಶಕ್ತಿ ಹಾಗೂ ದೈಹಿಕ ಬಲ ಕ್ಷೀಣಿಸುತ್ತಾ ಹೋಗುತ್ತದೆ. ಯುಗಗಳು ಒಂದು ಚಕ್ರದಂತೆ ಒಂದಾದ ನಂತರ ಮತ್ತೊಂದರಂತೆ ಪುನರಾವರ್ತನೆಗೊಳ್ಳುತ್ತವೆ. ಅಧರ್ಮ ಹೆಚ್ಚಾದಾಗ ಭಗವಂತ ಅವತಾರವನ್ನೆತ್ತಿ ಧರ್ಮವನ್ನು ರಕ್ಷಿಸಿ ಹಳೆಯ ಯುಗವನ್ನು ಮುಗಿಸಿ ನವಯುಗಕ್ಕೆ ದಾರಿ ಮಾಡಿಕೊಡುತ್ತಾರೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪ್ರತಿಯೊಂದು ಯುಗ ಹೇಗಿತ್ತು, ಆ ಪ್ರತಿಯೊಂದು ಯುಗದ ಅವಧಿ ಎಷ್ಟಿತ್ತು ಮತ್ತು ಆಯಾ ಯುಗಗಳಲ್ಲಿ ಜನರ ಆಯಸ್ಸು, ಎತ್ತರ, ಶಕ್ತಿ ಎಷ್ಟಿತ್ತು ಮತ್ತು ಆಯಾ ಯುಗದಲ್ಲಿ ಭಗವಂತರನ್ನು ತಲುಪಲು ಶ್ರೇಷ್ಠ ಮಾರ್ಗ ಯಾವುದಿತ್ತು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. 4 ಯುಗಗಳು. ಕೃತಯುಗ ಅಥವಾ ಸತ್ಯಯುಗ. ಇದು ಕಾಲಚಕ್ರದ ಮೊದಲ ಮತ್ತು ಅತ್ಯಂತ ಪವಿತ್ರವಾದಂತಹ ಯುಗ. ಈ ಯುಗದಲ್ಲಿ ಧರ್ಮವು 4 ಕಾಲುಗಳ ಮೇಲೆ ಸುಭದ್ರವಾಗಿ ನಿಂತಿತ್ತು. ಅಂದರೆ ಜನರು ಸಂಪೂರ್ಣವಾಗಿ ಸತ್ಯವಂತರು, ಶಾಂತಿಪ್ರಿಯರು ಮತ್ತು ದೈವಭಕ್ತರಾಗಿದ್ದರು. ಸತ್ಯಯುಗ ಅಥವಾ ಕೃತಯುಗದಲ್ಲಿ ಸುಳ್ಳು, ಮೋಸ, ಅಸೂಯೆ, ದ್ವೇಷಗಳ ಛಾಯೆಯೇ ಇರಲಿಲ್ಲ. ಎಲ್ಲರೂ ಸಹ ಸತ್ಯದ ಹಾದಿಯಲ್ಲಿಯೇ ನಡೆಯುತ್ತಲಿದ್ದರು. ಇದೇ ಕಾರಣದಿಂದಲೇ ಈ ಕೃತಯುಗವನ್ನು ಸತ್ಯಯುಗ ಎಂದು ಕರೆಯಲಾಗುತ್ತದೆ. ದೇವತೆಗಳು ಮತ್ತು ಮನುಷ್ಯರು ಒಟ್ಟಾಗಿ ಬಾಳುತ್ತಿದ್ದಂತಹ ಕಾಲವಿದು. ಈ ಯುಗದ ಅವಧಿ 17,28,000 ವರ್ಷಗಳು. ಮಹಾವಿಷ್ಣುದೇವರ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ ಮತ್ತು ನರಸಿಂಹಾವತಾರಗಳು ಈ ಸತ್ಯಯುಗದಲ್ಲಿಯೇ ಸಂಭವಿಸಿದ್ದವು. ಸತ್ಯಯುಗದಲ್ಲಿ ಮಾನವನ ಸರಾಸರಿ ಜೀವಿತಾವಧಿ 1,00,000 ವರ್ಷಗಳಂತೆ. ಸತ್ಯಯುಗದಲ್ಲಿ ಮನುಷ್ಯರು ಸುಮಾರು 32 ಅಡಿಗಳಷ್ಟು ಎತ್ತರವಿದ್ದರು. ಸತ್ಯಯುಗದ ಜನರು ಇಂದಿನ ಮನುಷ್ಯರಿಗಿಂತ 1000 ಪಟ್ಟು ಹೆಚ್ಚು ಬಲಶಾಲಿಗಳಾಗಿದ್ದರು. ಆಗ ಎಲ್ಲರೂ ಸಹ ರೋಗ ರುಜಿನಗಳಿಂದ ಮುಕ್ತರಾಗಿದ್ದರು. ಎಲ್ಲರೂ ಇಚ್ಛಾಮರಣಿಗಳಾಗಿದ್ದರು. ಅಂದರೆ ತಮಗೆ ಬೇಕೆನಿಸಿದಾಗ ಸಾವನ್ನು ಅಪ್ಪುವಂತಹ ಶಕ್ತಿಯನ್ನು ಹೊಂದಿದ್ದರು. ಕೃತಯುಗದಲ್ಲಿ ಭಗವಂತರನ್ನು ಒಲಿಸಿಕೊಳ್ಳಲು ಧ್ಯಾನ ಪ್ರಮುಖ ಮಾರ್ಗವಾಗಿತ್ತು. ತ್ರೇತಾಯುಗ. ಕೃತಯುಗದ ನಂತರ ಬರುವಂತಹ 2ನೇ ಯುಗವೇ ತ್ರೇತಾಯುಗ. ಈ ಯುಗದಲ್ಲಿ ಧರ್ಮವು ಒಂದು ಪಾದವನ್ನು ಕಳೆದುಕೊಂಡು 3 ಕಾಲುಗಳ ಮೇಲೆ ನಿಂತಿತ್ತಂತೆ. ಈ ಯುಗದಲ್ಲಿ ಮನುಷ್ಯರಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಾರ್ಥ ಮತ್ತು ಅಹಂಕಾರ ಕಾಣಿಸಿಕೊಂಡಿತ್ತು. ಈ ಯುಗವು ಭಗವಾನ್ ಪ್ರಭು ಶ್ರೀರಾಮಚಂದ್ರರ ಅವತಾರಕ್ಕೆ ಸಾಕ್ಷಿಯಾಗಿದ್ದಂತಹ ಕಾಲ. ವಾಮನ ಅವತಾರ ಮತ್ತು ಗುರು ಪರಶುರಾಮರ ಅವತಾರಗಳು ಸಹ ತ್ರೇತಾಯುಗದಲ್ಲಿಯೇ ಸಂಭವಿಸಿದ್ದವು. ಧರ್ಮದ ರಕ್ಷಣೆಗಾಗಿ ರಾಮಾಯಣದಂತಹ ಮಹಾನ್ ಇತಿಹಾಸ ಘಟಿಸಿದ್ದು ಇದೇ ತ್ರೇತಾಯುಗದಲ್ಲಿ. ತ್ರೇತಾಯುಗದ ಅವಧಿ 12,96,000 ವರ್ಷಗಳು. ತ್ರೇತಾಯುಗದಲ್ಲಿ ಮನುಷ್ಯರ ಸರಾಸರಿ ಆಯಸ್ಸು 10,000 ವರ್ಷಗಳಿದ್ದವು. ಸತ್ಯಯುಗದಲ್ಲಿ 1,00,000 ವರ್ಷಗಳಿದ್ದಂತಹ ಮನುಷ್ಯನ ಆಯಸ್ಸು ತ್ರೇತಾಯುಗಕ್ಕೆ ಬಂದಾಗ 10 ಪಟ್ಟು ಕ್ಷೀಣಿಸಿ 10,000 ವರ್ಷವಾಯಿತು. ಸರಾಸರಿ ಎತ್ತರ ಅಂದಾಜು 21 ಅಡಿಗಳಂತೆ. ತ್ರೇತಾಯುಗದಲ್ಲಿ ಜನರ ದೈಹಿಕ ಸಾಮರ್ಥ್ಯ ಸತ್ಯಯುಗಕ್ಕಿಂತಲೂ ಕಡಿಮೆಯಾಗಿದ್ದರೂ ಸಹ ಇಂದಿನ ಕಲಿಯುಗದ ಮಾನವರಿಗಿಂತ 1000 ಪಟ್ಟು ಹೆಚ್ಚಿತ್ತು. ಉದಾಹರಣೆಗೆ ಪ್ರಭು ಶ್ರೀರಾಮಚಂದ್ರರು ಶಿವಧನಸ್ಸನ್ನು ಲೀಲಾಜಾಲವಾಗಿ ಎತ್ತಿ ಹಿಡಿದದ್ದು ಹಾಗೂ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದದ್ದು ಆ ಕಾಲದ ಜನರ ಅತಿಮಾನುಷ ಶಕ್ತಿಗೆ ಸಾಕ್ಷಿಯಾಗಿದೆ. ಕೃತಯುಗದಲ್ಲಿ ಧ್ಯಾನ ಮುಖ್ಯವಾಗಿದ್ದರೆ ತ್ರೇತಾಯುಗದಲ್ಲಿ ಭಗವಂತರನ್ನು ಪ್ರಸನ್ನಗೊಳಿಸಲು ಯಜ್ಞ ಮತ್ತು ಯಾಗಗಳು ಪ್ರಮುಖ ಮಾರ್ಗಗಳಾಗಿದ್ದವು. ದ್ವಾಪರಾಯುಗ. 3ನೇಯದಾದ ದ್ವಾಪರಾಯುಗದಲ್ಲಿ ಧರ್ಮವು ಕೇವಲ 2 ಕಾಲುಗಳ ಮೇಲೆ ನಿಂತಿತ್ತು. ತ್ರೇತಾಯುಗಕ್ಕೆ ಹೋಲಿಕೆ ಮಾಡಿದರೆ ದ್ವಾಪರಾಯುಗದಲ್ಲಿ ಧರ್ಮದ ಪ್ರಭಾವ ಕುಸಿದಿತ್ತು. ಈ ಯುಗದಲ್ಲಿ ಮನುಷ್ಯನಲ್ಲಿ ಅಸೂಯೆ, ಅಸಮಾಧಾನ ಮತ್ತು ಕಲಹಗಳು ಹೆಚ್ಚಾಗಿದ್ದವು. ಧರ್ಮ ಹಾಗೂ ಅಧರ್ಮದ ನಡುವೆ ಸಮಾನವಾದಂತಹ ಹೋರಾಟ ನಡೆದದ್ದು ಈ ದ್ವಾಪರಾಯುಗದಲ್ಲಿಯೇ.
ಈ ದ್ವಾಪರಾಯುಗದಲ್ಲಿ ಭಗವಾನ್ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಅವತರಿಸಿ ಕುರುಕ್ಷೇತ್ರ ಯುದ್ಧದ ಮೂಲಕ ಅಧರ್ಮವನ್ನು ನಾಶಪಡಿಸಿದ್ದರು. ಮಾನವ ಕುಲಕ್ಕೆ ದಾರಿದೀಪವಾದಂತಹ ಭಗವದ್ಗೀತೆ ಬೋಧನೆಯಾದದ್ದು ಇದೇ ದ್ವಾಪರಾಯುಗದಲ್ಲಿ. ದ್ವಾಪರಾಯುಗದಲ್ಲಿಯೇ ಗುರು ವೇದವ್ಯಾಸ ಋಷಿಗಳು ವೇದಗಳನ್ನು 4 ಭಾಗಗಳನ್ನಾಗಿ, ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳಾಗಿ ವಿಂಗಡಿಸಿದರು. ದ್ವಾಪರಾಯುಗದ ಕಾಲಾವಧಿ ಒಟ್ಟು 8,64,000 ವರ್ಷಗಳಷ್ಟು. ದ್ವಾಪರಾಯುಗದಲ್ಲಿ ಜನರ ಸರಾಸರಿ ಆಯಸ್ಸು 1,000 ವರ್ಷಗಳಾಗಿತ್ತು. ಈ ಯುಗದಲ್ಲಿ ಜನರ ಎತ್ತರ ಸುಮಾರು 10 ರಿಂದ 11 ಅಡಿಗಳಷ್ಟಿತ್ತು. ದ್ವಾಪರಾಯುಗದ ಜನರು ಕಲಿಯುಗಕ್ಕೆ ಹೋಲಿಕೆ ಮಾಡಿದರೆ ಅಸಾಧಾರಣ ದೈಹಿಕ ಶಕ್ತಿಯನ್ನು ಹೊಂದಿದ್ದರು. ಉದಾಹರಣೆಗೆ ಭೀಮಸೇನನಿಗೆ 10,000 ಆನೆಗಳ ಬಲವಿತ್ತು ಎಂದು ಮಹಾಭಾರತ ಸೂಚಿಸುತ್ತದೆ. 106 kg ತೂಕದ ಗದೆಯನ್ನು ಮತ್ತು ಬಿಲ್ಲು ಬಾಣಗಳನ್ನು ಜನರು ಈ ಕಾಲದಲ್ಲಿ ಲೀಲಾಜಾಲವಾಗಿ ಬಳಕೆ ಮಾಡುತ್ತಲಿದ್ದರು. ದ್ವಾಪರಾಯುಗದಲ್ಲಿ ಭಗವಂತರನ್ನು ತಲುಪಲು ಅರ್ಚನೆ ಅಥವಾ ಪೂಜೆ ಮಾಡುವುದು ಪ್ರಮುಖ ಮಾರ್ಗವಾಯಿತು. ಕಲಿಯುಗವು ಪ್ರಸ್ತುತ ನಾವು ಬದುಕುತ್ತಲಿರುವಂತಹ 4ನೆಯ ಮತ್ತು ಕೊನೆಯ ಯುಗ. ಇಲ್ಲಿ ಧರ್ಮವು ಕೇವಲ ಒಂದು ಕಾಲಿನ ಮೇಲೆ ತತ್ತರಿಸುತ್ತಾ ನಿಂತಿದೆ. ಅಧರ್ಮ, ಅಶಾಂತಿ, ಲೋಭ ಮತ್ತು ಭೌತಿಕ ಸುಖಗಳು ಇಲ್ಲಿ ಪ್ರಧಾನವಾಗಿವೆ. ಮನುಷ್ಯರ ನಡುವೆ ಸಣ್ಣ ಸಣ್ಣ ವಿಷಯಗಳಿಗೂ ಸಹ ಜಗಳಗಳು ಮತ್ತು ಕದನಗಳು ನಡೆಯುತ್ತವೆ. ಕಲಿಯುಗದ ಒಟ್ಟು ಅವಧಿ 4,32,000 ವರ್ಷಗಳಷ್ಟಿರುತ್ತದೆ. ಭಗವಾನ್ ಮಹಾವಿಷ್ಣು ದೇವರ 10ನೆಯ ಮತ್ತು ಕೊನೆಯ ಅವತಾರವಾದ ಕಲ್ಕಿ ಅವತಾರವು ಕಲಿಯುಗದಲ್ಲಿ ಪಾಪದ ಭೀಕರತೆ ಉತ್ತುಂಗಕ್ಕೇರಿದಾಗ ಸಂಭವಿಸುತ್ತದೆ ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ. ಕಲ್ಕಿ ಅವತಾರದಲ್ಲಿ ಭಗವಂತರು ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಸತ್ಯಯುಗದ ಸ್ಥಾಪನೆಗೆ ದಾರಿ ಮಾಡಿಕೊಡುತ್ತಾರೆ. ಕಲಿಯುಗದ ಆರಂಭದಲ್ಲಿ ಜನರ ಸರಾಸರಿ ಆಯಸ್ಸು 100 ವರ್ಷಗಳಷ್ಟಿತ್ತು. ಅದು ಪ್ರಸ್ತುತ ಕಾಲಘಟ್ಟದಲ್ಲಿ 100 ಸಹ ಇಲ್ಲ. ಯುಗದಿಂದ ಯುಗಕ್ಕೆ ಧರ್ಮ ಕ್ಷೀಣಿಸುತ್ತಾ ಬಂದಂತೆ ಮಾನವನ ಆಯಸ್ಸು ಕೂಡ ಕಡಿಮೆಯಾಗುತ್ತಾ ಬಂದಿದೆ. ಈ ಕಲಿಯುಗದಲ್ಲಿ ಮನುಷ್ಯನ ಸರಾಸರಿ ಎತ್ತರ 5 ರಿಂದ 6 ಅಡಿ. ಕೃತಯುಗ, ತ್ರೇತಾಯುಗ, ದ್ವಾಪರಾಯುಗಗಳಿಗೆ ಹೋಲಿಕೆ ಮಾಡಿದರೆ ಕಲಿಯುಗದ ಜನರ ದೈಹಿಕ ಶಕ್ತಿ ಅತ್ಯಂತ ಕಡಿಮೆ. ಹಿಂದಿನ ಯುಗಗಳಲ್ಲಿ ಜನರು ಬೆಟ್ಟಗಳನ್ನೇ ಎತ್ತಬಲ್ಲಂತಹ ಮತ್ತು 1000 ಆನೆಗಳ ಬಲವನ್ನು ಹೊಂದಿದ್ದರು ಎಂಬ ಅನೇಕ ಉದಾಹರಣೆಗಳಿವೆ. ಆದರೆ ಈ ಕಲಿಯುಗದಲ್ಲಿ ಜನರಿಗೆ ಅಂತಹ ಶಕ್ತಿಯೇ ಇಲ್ಲ. ಜನರು ಅತಿ ಬೇಗನೆ ಎಲ್ಲ ರೀತಿಯ ರೋಗಗಳಿಗೆ ತುತ್ತಾಗುತ್ತಲಿದ್ದಾರೆ. ಕೃತಯುಗದಲ್ಲಿ ಧ್ಯಾನ, ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳು, ದ್ವಾಪರಾಯುಗದಲ್ಲಿ ಅರ್ಚನೆ ಮುಖ್ಯವಾಗಿದ್ದರೆ ಪ್ರಸ್ತುತ ಕಲಿಯುಗದಲ್ಲಿ ಭಗವಂತರನ್ನು ತಲುಪಲು ದೇವರ ನಾಮಸ್ಮರಣೆ ಅತ್ಯಂತ ಸುಲಭ ಮತ್ತು ಶ್ರೇಷ್ಠವಾದ ಮಾರ್ಗವೆನಿಸಿಕೊಳ್ಳುತ್ತದೆ. ಕಲಿಯುಗದ ಅವಧಿಯನ್ನೇ ಮೂಲವಾಗಿಟ್ಟುಕೊಂಡು ಲೆಕ್ಕ ಹಾಕಿದರೆ ಕಲಿಯುಗದ 2ರಷ್ಟು ದ್ವಾಪರಾಯುಗ, ಕಲಿಯುಗದ 3ರಷ್ಟು ತ್ರೇತಾಯುಗದ ಅವಧಿ ಮತ್ತು ಕಲಿಯುಗದ 4ರಷ್ಟು ಕೃತಯುಗ ಅಥವಾ ಸತ್ಯಯುಗದ ಅವಧಿಯಾಗುತ್ತದೆ. ಅಂದರೆ ಯುಗಗಳು ಕಳೆಯುತ್ತಾ ಹೋದಂತೆ ಧರ್ಮದ ಪಾದಗಳು ಮತ್ತು ಯುಗದ ಅವಧಿ ಎರಡೂ ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ಎಲ್ಲ 4 ಯುಗಗಳ ಅವಧಿಯನ್ನು ಒಟ್ಟುಗೂಡಿಸಿದರೆ ಬರುವ ಮೊತ್ತ 43,20,000 ವರ್ಷಗಳು. ಇದನ್ನೇ ಒಂದು ಚತುರ್ಯುಗ ಅಥವಾ ಮಹಾಯುಗ ಎನ್ನಲಾಗುತ್ತದೆ. ಈ ರೀತಿಯ 1000 ಚತುರ್ಯುಗಗಳನ್ನು ಬ್ರಹ್ಮನ ಒಂದು ದಿನ ಅಂದರೆ ಕಲ್ಪ ಎನ್ನಲಾಗುತ್ತದೆ. ಈ ಯುಗಗಳು ಚಕ್ರಗಳಂತೆ ಬದಲಾಗುತ್ತವೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಾಯುಗ ಮತ್ತು ಕಲಿಯುಗಗಳು ಮುಗಿದ ನಂತರ ಮತ್ತೆ ಸತ್ಯಯುಗ ಮರಳಿ ಆರಂಭವಾಗುತ್ತದೆ. ಕಾಲ ಬದಲಾದಂತೆ ಮನುಷ್ಯನ ಗುಣಗಳೂ ಸಹ ಬದಲಾಗಬಹುದು. ಆದರೆ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವವನಿಗೆ ಎಂದಿಗೂ ಸಹ ಜಯವಿರುತ್ತದೆ. ನಾವು ಇರುವಂತಹ ಪ್ರಸ್ತುತ ಕಾಲಘಟ್ಟವಾದ ಕಲಿಯುಗದಲ್ಲಿಯೂ ಸಹ ಸತ್ಕರ್ಮಗಳನ್ನೇ ಪಾಲಿಸುವ ಮೂಲಕ ನಾವು ನೆಮ್ಮದಿಯ ಜೀವನವನ್ನು ನಡೆಸಬಹುದು. ಆತ್ಮೀಯರೇ, ನಮ್ಮ ಹಿಂದೂ ಪುರಾಣದ ಪ್ರಕಾರ ಕಾಲಘಟ್ಟದಲ್ಲಿರುವ 4 ಯುಗಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.